ನಮಸ್ಕಾರ. ನಿಮ್ಮ ಜೀವನವು ನೀವು ನಿಭಾಯಿಸುವುದಕ್ಕಿಂತ ಹೆಚ್ಚು ವೇಗವಾಗಿ ಬದಲಾಗುತ್ತಿದೆ ಎಂಬ ಭಯ ನಿಮ್ಮನ್ನು ಕಾಡುತ್ತಿದೆಯಾ? ಹಾಗಿದ್ರೆ ಈ ಎಕ್ಸ್ಪ್ಲೇನರ್ ನಿಮಗಾಗಿಯೇ. ನಾವಿಂದು ಹೂ ಮೂವ್ಡ್ ಮೈ ಚೀಸ್ ಎಂಬ ಅದ್ಭುತವಾದ ರೂಪಕ ಕಥೆಯ ಒಳಹೊಕ್ಕು ನೋಡಲಿದ್ದೇವೆ. ನಿಮಗೆ ಗೊತ್ತಾ, ಇದು ಮೇಲ್ನೋಟಕ್ಕೆ ತುಂಬಾನೇ ಸರಳವಾದ ಕಥೆಯಂತೆ ಕಾಣುತ್ತದೆ. ಆದರೆ ಓದಿ ಮುಗಿಸಿದ 3 ದಿನಗಳ ನಂತರ ಇದ್ದಕ್ಕಿದ್ದಂತೆ ಆಳವಾದ ಸತ್ಯಗಳು ಮನಸ್ಸಿಗೆ ನಾಟುತ್ತವೆ. ಇದರ ಬೆಸ್ಟ್ ಪಾರ್ಟ್ ಏನು ಗೊತ್ತಾ? ಕೇವಲ 1 ಗಂಟೆಯಲ್ಲಿ ನೀವಿದನ್ನು ಓದಿ ಮುಗಿಸಬಹುದು. ಆದರೆ ನಿಮಗೆ ಮೆಟಫರ್ಗಳು ಅಥವಾ ರೂಪಕಗಳು ಇಷ್ಟವಿಲ್ಲ, ಸೈಕಾಲಜಿಯ ಯಾವುದಾದ್ರೂ ಟೆಕ್ನಿಕಲ್ ಮ್ಯಾನ್ಯುಯಲ್ ಬೇಕು ಎನ್ನುವರಾಗಿದ್ದರೆ, ಅಥವಾ ಜೀವನ ಯಾವಾಗಲೂ ಹೀಗೇ ಇರುತ್ತದೆ ಎಂದು ನಂಬುವರಾಗಿದ್ದರೆ ಈ ಮೆಸೇಜ್ ಬಹುಶಃ ನಿಮಗೆ ತಲುಪುವುದಿಲ್ಲ. ವಿಭಾಗ 1: ವೇಗದ ಬದಲಾವಣೆಗಾಗಿ ಒಂದು ಕತೆ. ಈ ಕಥೆಯ ಅರ್ಥ ಹೊಳೆಯಬೇಕಾದರೆ ನಾವು ಮೊದಲು 2 ಪ್ರಮುಖ ರೂಪಕಗಳನ್ನ ಅಂದರೆ ಮೆಟಫರ್ಗಳನ್ನ ಅರ್ಥ ಮಾಡಿಕೊಳ್ಬೇಕು. ಮೊದಲನೆಯದು ಚೀಸ್. ನೋಡಿ, ಚೀಸ್ ಅಂದ್ರೆ ನಾವೆಲ್ಲರೂ ಜೀವನದಲ್ಲಿ ಏನನ್ನು ಹೊಂದಲು ಬಯಸುತ್ತೇವೋ ಅದರ ಸಂಕೇತ. ಅದು ಒಂದು ಒಳ್ಳೆಯ ಕೆಲಸ ಆಗಿರಬಹುದು, ಪ್ರೀತಿಯ ಸಂಬಂಧ, ಹಣ ಅಥವಾ ಆಧ್ಯಾತ್ಮಿಕ ನೆಮ್ಮದಿ ಕೂಡ ಆಗಿರಬಹುದು. ಪ್ರತಿಯೊಬ್ಬರ ಚೀಸ್ ಬೇರೆ ಬೇರೆ ಆಗಿರುತ್ತದೆ, ಆದರೆ ಅದನ್ನು ಪಡೆಯುವ ಹಂಬಲ ಮಾತ್ರ ನಮ್ಮೆಲ್ಲರಲ್ಲೂ ಒಂದೇ ಅಲ್ವಾ? ಎರಡನೆಯದ್ದು ದ ಮೇಜ್ ಅಥವಾ ಗೋಲಕಧಾಮ. ಇದು ನಾವು ನಮಗೆ ಬೇಕಾದ ಚೀಸ್ ಅನ್ನು ಹುಡುಕುವ ಸ್ಥಳ. ಅಂದರೆ ನಮ್ಮ ಆಫೀಸ್, ನಮ್ಮ ಕುಟುಂಬ ಅಥವಾ ನಾವು ವಾಸಿಸುವ ಸಮಾಜ. ನಮ್ಮ ದೈನಂದಿನ ಜೀವನ ನಡೆಯುವ ಅನಿರೀಕ್ಷಿತ ಬದಲಾವಣೆಗಳು ಎದುರಾಗುವ ಅತ್ಯಂತ ಸಂಕೀರ್ಣವಾದ ವಾತಾವರಣವೇ ಈ ಮೇಜ್. ವಿಭಾಗ 2: 4 ಪಾತ್ರಗಳು. ಈಗ ಈ ಮೇಜ್ನೊಳಗೆ ಚಲಿಸುವ ವಿಭಿನ್ನ ಪಾತ್ರಗಳ ಮೂಲಕ ಮಾನವನ ಮನೋಭಾವವನ್ನು ಅರ್ಥ ಮಾಡಿಕೊಳ್ಳೋಣ. ಇಲ್ಲಿ ಗಮನಿಸಿ, ನಮ್ಮ ಕಥೆಯಲ್ಲಿ 4 ಮುಖ್ಯ ಪಾತ್ರಗಳಿವೆ. ಸ್ನಿಫ್ ಮತ್ತು ಸ್ಕರಿ, 2 ಇಲಿಗಳು. ಇವು ಅತಿಯಾಗಿ ಯೋಚಿಸೋದೇ ಇಲ್ಲ. ಸ್ನಿಫ್ ಬದಲಾವಣೆಯನ್ನ ಬೇಗನೆ ಗ್ರಹಿಸಿದ್ರೆ, ಸ್ಕರಿ ತಕ್ಷಣವೇ ಆಕ್ಷನ್ ತಗೊಳುತ್ತೆ. ಇನ್ನೊಂದೆಡೆ ಹೆಮ್ ಮತ್ತು ಹಾ ಎಂಬ 2 ಪುಟಾಣಿ ಮನುಷ್ಯರಿದ್ದಾರೆ. ಇವರು ನಿಮ್ಮ ಹಾಗೆ. ಹೆಮ್ ಭಯದಿಂದ ಬದಲಾವಣೆಯನ್ನೇ ನಿರಾಕರಿಸುತ್ತಾನೆ, ಆದ್ರೆ ಹಾ ಪರಿಸ್ಥಿತಿ ಅನಿವಾರ್ಯವಾದಾಗ ನಿಧಾನವಾಗಿ ಹೊಂದಿಕೊಳ್ಳಲು ಕಲಿಯುತ್ತಾನೆ. ಇಲಿಗಳು ತಮ್ಮ ಪ್ರವೃತ್ತಿಗೆ ತಕ್ಕಂತೆ ಕೆಲಸ ಮಾಡಿದ್ರೆ, ಈ ಪುಟಾಣಿ ಮನುಷ್ಯರು ಅತಿಯಾಗಿ ಯೋಚಿಸಿ ಇಮೋಷನಲ್ ಆಗಿ ಪ್ರತಿಕ್ರಿಯಿಸುತ್ತಾರೆ. ವಿಭಾಗ 3: ಚೀಸ್ ಸ್ಥಳಾಂತರಗೊಂಡಾಗ. ಸರಿ, ಈಗ ಕಥೆಯ ಅಸಲಿ ತಿರುವಿಗೆ ಬರೋಣ. ನಮ್ಮ ಜೀವನದ ಆರಾಮವೇ ಇದ್ದಕ್ಕಿದ್ದಂತೆ ಕಣ್ಮರೆಯಾದರೆ ಏನಾಗುತ್ತೆ? ಹೆಮ್ ಮತ್ತು ಹಾ ಎಂಬ ಆ ಪುಟಾಣಿ ಮನುಷ್ಯರಿಗೆ ಒಮ್ಮೆ ಒಂದು ದೊಡ್ಡ ಚೀಸ್ ಭಂಡಾರವೇ ಸಿಕ್ಬಿಡ್ತದೆ. ಅವರು ಎಷ್ಟು ಕಂಫರ್ಟಬಲ್ ಆಗ್ಬಿಡ್ತಾರೆ ಅಂದ್ರೆ, ಈ ಚೀಸ್ ನಮ್ಗೆ ಶಾಶ್ವತ, ಇದು ನಮ್ಮ ಹಕ್ಕು ಅನ್ನೋ ಅಹಂಕಾರ ಅವರಲ್ಲಿ ಬೆಳೆಯುತ್ತೆ. ತಮ್ಮ ಇಡೀ ಜೀವನವನ್ನೇ ಆ ಚೀಸ್ ಸುತ್ತ ಕಟ್ಕೊಳ್ತಾರೆ. ಆದ್ರೆ ಒಂದು ಮುಂಜಾನೆ ಅವರು ಎದ್ದು ನೋಡಿದಾಗ ಆ ಚೀಸ್ ಸಂಪೂರ್ಣವಾಗಿ ಕಣ್ಮರೆಯಾಗಿತ್ತು. ಅನಿವಾರ್ಯವಾದದ್ದು ಕೊನೆಗೂ ಸಂಭವಿಸಿತ್ತು. ತಾವು ನಂಬಿದ್ದ ಆ ಬೃಹತ್ ಚೀಸ್ ಭಂಡಾರವೇ ಖಾಲಿಯಾದಾಗ ಅವರ ವಾತಾವರಣ ಸಂಪೂರ್ಣವಾಗಿ ಬದಲಾಗಿತ್ತು. ಈ ಹಂತದಲ್ಲಿ ಅವರ ಪ್ರತಿಕ್ರಿಯೆ ಹೇಗಿತ್ತು ಅಂತ ನೋಡೋದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸ್ನಿಫ್ ಮತ್ತು ಸ್ಕರಿ ಇಲಿಗಳು ಒಂದು ಕ್ಷಣವೂ ವಿಶ್ಲೇಷಣೆ ಮಾಡಲಿಲ್ಲ. ಪರಿಸ್ಥಿತಿ ಬದಲಾಗಿದೆ ಅಂತ ಅರಿತು ತಕ್ಷಣ ತಮ್ಮ ಶೂಲೇಸ್ ಕಟ್ಟಿ ಹೊಸ ಚೀಸ್ ಹುಡುಕಲು ಮೇಜ್ಗೆ ಓಡಿಯೇ ಬಿಟ್ವು. ಆದ್ರೆ ಈ ಹೆಮ್ ಮತ್ತು ಹಾ ಅವರು ಪ್ರತಿಮೆಯಂತೆ ಸ್ತಬ್ಧರಾಗಿ ನಿಂತುಬಿಟ್ರು. ಅವರಿಗೆ ದೊಡ್ಡ ಆಘಾತವಾಗಿತ್ತು. ಏನು ಮಾಡ್ಬೇಕೆಂದೇ ತಿಳಿದೇ ಆ ಹಳೆ ಚೀಸ್ ಮತ್ತೆ ಬಂದೇ ಬರುತ್ತೆ ಅಂತ ಕಾಯ್ತಾ ಕೂತ್ಬಿಟ್ರು. ವಿಭಾಗ 4: ಭಯದಿಂದ ಸ್ತಬ್ಧರಾದಾಗ. ಬದಲಾವಣೆ ಎದುರಾದಾಗ ನಾವೇಕೆ ಹೀಗೆ ಒಂದೇ ಕಡೆ ಹೆಪ್ಪುಗಟ್ಟಿದಂತೆ ನಿಂತುಬಿಡುತ್ತೇವೆ? ನಮ್ಮನ್ನ ತಡೆಯುವ ಆ ಮಾನಸಿಕ ಅಡಚಣೆ ಯಾವುದು? ಹೆಮ್ ಯೋಚನೆ ಮಾಡ್ತಾನೆ, ಯಾರೋ ನನಗೆ ಬೇಕಂತಲೇ ಹೀಗೆ ಮಾಡಿದ್ರು, ಆ ಚೀಸ್ ನಮ್ಮ ಹಕ್ಕು ಅಂತ. ಇದು ನಮ್ಮೆಲ್ಲರ ಜೀವನದಲ್ಲೂ ಆಗುತ್ತಲ್ವಾ? ಬದಲಾವಣೆಯನ್ನ ಒಂದು ವೈಯಕ್ತಿಕ ದಾಳಿ ಅಂತ ನಮ್ಮ ಮೆದುಳು ಅಂದ್ಕೊಡುತ್ತೆ. ಆ ಹಳೆ ವಾಸ್ತವವೇ ಮತ್ತೆ ಹಿಂತಿರುಗ್ತದೆ ಅಂತ ಕಾಯ್ತಾ ಹೆಮ್ ಹಸಿವಿನಿಂದ ದುರ್ಬಲನಾಗ್ತಾನೆ. ಇದು ಎಂಟೈಟಲ್ಮೆಂಟ್ ಅಥವಾ ಇದು ನನ್ನ ಹಕ್ಕು ಅನ್ನೋ ಮಾನಸಿಕ ಬಲೆ. ಆದರೆ ಆಗೆ ಕ್ರಮೇಣ ಒಂದು ಆಳವಾದ ಸತ್ಯದ ಅರಿವಾಗುತ್ತದೆ. ಅದೇ, ಕಂಫರ್ಟಬಲ್ ಆದ ಹಳೆಯ ಜಾಗದಲ್ಲಿ ಬದಲಾವಣೆಯನ್ನು ಒಪ್ಪಿಕೊಳ್ಳದೆ ಹಾಗೇ ಕೂತ್ರೆ ಅದು ಖಂಡಿತವಾಗಿಯೂ ವಿನಾಶಕ್ಕೆ ದಾರಿ ಮಾಡಿಕೊಡುತ್ತದೆ ಎಂಬ ಕಠೋರ ವಾಸ್ತವ ಅವನಿಗೆ ಅರ್ಥವಾಗುತ್ತದೆ. ವಿಭಾಗ 5: ಗೋಡೆಯ ಮೇಲಿನ ಬರಹ. ಈಗ ಹೆಮ್ನ ನಿರಾಕರಣೆಯಿಂದ ಹೊರಬಂದು ಒಬ್ಬನೇ ಆ ಅಪರಿಚಿತ ಮೇಜ್ನೊಳಗೆ ಹೆಜ್ಜೆ ಇಡ್ಲು ನಿರ್ಧರಿಸ್ತಾನೆ. ತನ್ನ ಭಯವನ್ನು ಮೆಟ್ಟಿ ನಿಲ್ಲಲು ಹಾ 3 ಸ್ಪಷ್ಟ ಮಾನಸಿಕ ಹಂತಗಳನ್ನು ಅನುಸರಿಸುತ್ತಾನೆ. ಮೊದಲನೆಯದಾಗಿ, ಹಳೆಯ ಚೀಸ್ ಎಂದಿಗೂ ಹಿಂತಿರುಗುವುದಿಲ್ಲ ಅನ್ನೋದನ್ನ ಸಂಪೂರ್ಣವಾಗಿ ಒಪ್ಪುಕೊಳ್ಳುತ್ತಾನೆ.
ಎರಡನೆಯದಾಗಿ ತನ್ನಿಗೆ ಧೈರ್ಯ ತುಂಬಿಕೊಳ್ಳಲು ಹೊಸ ಚೀಸ್ನ ರುಚಿಯನ್ನು ಕಲ್ಪಿಸಿಕೊಳ್ಳುತ್ತಾನೆ. ಮತ್ತು ಮೂರನೆಯದಾಗಿ ಆ ಕತ್ತಲೆಯ ಅಪರಿಚಿತ ದಾರಿಗಳತ್ತ ಹೆದರಿಕೆಯ ನಡುವೆಯೂ ಧೈರ್ಯವಾಗಿ ಹೆಜ್ಜೆ ಹಾಕುತ್ತಾನೆ. ಆ ದಾರಿಯಲ್ಲಿ ಹೋಗುವಾಗ ಗೋಡೆಯ ಮೇಲೆ ಒಂದು ಅದ್ಭುತವಾದ ಪ್ರಶ್ನೆಯನ್ನು ಬರೆಯುತ್ತಾನೆ. ಒಂದು ವೇಳೆ ನಿನಗೆ ಭಯವಿಲ್ಲದಿದ್ದರೆ ನೀನು ಏನು ಮಾಡುತ್ತಿದ್ದೆ? ಎಂಥ ಅದ್ಭುತವಾದ ಪ್ರಶ್ನೆ ಅಲ್ವಾ? ಇದು ಅವನನ್ನು ಬಂಧಿಸಿದ್ದ ಲಿಮಿಟಿಂಗ್ ಬಿಲೀಫ್ಸ್ ಅಂದ್ರೆ ಮಿತಿಗಳನ್ನು ಒಡೆದು ಹಾಕಿ ಮುಂದಕ್ಕೆ ಸಾಗುವಂತೆ ಪ್ರೇರೇಪಿಸುತ್ತದೆ. ಇಲ್ಲಿ ಕಂಡುಕೊಂಡ ಅತಿ ದೊಡ್ಡ ರಹಸ್ಯವೆಂದರೆ ದೈಹಿಕವಾಗಿ ಮುಂದೆ ಸಾಗುವ ಮುನ್ನ ಮಾನಸಿಕ ಬದಲಾವಣೆ ಆಗುವುದು ಅಷ್ಟೇ ಮುಖ್ಯ. ನಮ್ಮ ಹಳೆಯ ನಂಬಿಕೆಗಳು ನಮ್ಮನ್ನು ಹೊಸ ಚೀಸಿನತ್ತ ಕೊಂಡೊಯ್ಯುವುದಿಲ್ಲ. ನಮ್ಮ ಕಾರ್ಯಗಳು ಬದಲಾಗಬೇಕಾದರೆ ಮೊದಲು ನಮ್ಮ ನಂಬಿಕೆಗಳು ಬದಲಾಗಬೇಕು. ವಿಭಾಗ 6 ಸಿದ್ಧರಾಗುವ ಮುನ್ನವೇ ಮುಂದಡಿ ಇಡಿ. ಕೇವಲ ಕಥೆ ಆಯಿತು, ಆದರೆ ನಮ್ಮ ನೈಜ ಜಗತ್ತಿನಲ್ಲಿ ಆಫೀಸ್ನಲ್ಲಿ ಈ ಪಾತ್ರಗಳು ಹೇಗೆ ಕೆಲಸ ಮಾಡ್ತವೆ ಅಂತ ಈಗ ನೋಡೋಣ. ಒಂದು ಕಾರ್ಪೊರೇಟ್ ಕಂಪನಿಯನ್ನು ಉದಾಹರಣೆಯಾಗಿ ತೆಗೆದುಕೊಂಡ್ರೆ ಅಲ್ಲಿ ಸ್ನಿಫ್ಗಳಂತಹ ನೌಕರರು ಮಾರುಕಟ್ಟೆಯ ಬದಲಾವಣೆಗಳನ್ನು ಮೊದಲೇ ಗ್ರಹಿಸಿ ಕಂಪನಿಯ ದೃಷ್ಟಿಕೋನವನ್ನು ಅಪ್ಡೇಟ್ ಮಾಡಲು ಸಹಾಯ ಮಾಡ್ತಾರೆ. ಸ್ಕರಿಗಳು ಈ ಹೊಸ ದೃಷ್ಟಿಕೋನದ ಆಧಾರದ ಮೇಲೆ ತಕ್ಷಣ ಆಕ್ಷನ್ ತಗೋತಾರೆ. ಹೆಮ್ಗಳು ತಮ್ಮ ಕಂಫರ್ಟ್ ಅಥವಾ ಭಯದಿಂದ ಪ್ರಗತಿಯನ್ನೇ ನಿಧಾನಗೊಳಿಸ್ತಾರೆ. ಆದರೆ ಹಾಗಳಂತಹ ಜನರಿಗೆ ಒಂದು ಅರ್ಥಪೂರ್ಣವಾದ ಹೊಸ ದಾರಿಯನ್ನು ತೋರಿಸಿದ್ರೆ ಅವರು ಖಂಡಿತ ಬದಲಾಡ್ತಾರೆ. ಹಾಗಾಗಿ ನಮ್ಮನ್ನು ತಡೆಯುವ ಅತಿ ದೊಡ್ಡ ಶತ್ರು ಹೊರಗಡೆ ಇಲ್ಲ, ನಮ್ಮೊಳಗೇ ಇದ್ದಾನೆ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತದೆ. ನಮ್ಮ ಸುತ್ತಮುತ್ತ ಆಗುತ್ತಿರುವ ಸಣ್ಣಪುಟ್ಟ ಬದಲಾವಣೆಗಳನ್ನ ನಾವು ಮೊದಲೇ ಗಮನಿಸಿದ್ರೆ ಭವಿಷ್ಯದಲ್ಲಿ ಎದುರಾಗಬಹುದಾದ ಅದೆಷ್ಟೋ ದೊಡ್ಡ ಅನಾಹುತಗಳನ್ನ ನಾವು ಖಂಡಿತ ತಪ್ಪಿಸಬಹುದು. ಅಂತಿಮ ತೀರ್ಪು ಇಲ್ಲಿದೆ. ಬದಲಾವಣೆಯು ಯಾವತ್ತೂ ಯಾರಿಗೂ ಅನುಮತಿಯನ್ನು ಕೇಳೋದಿಲ್ಲ, ಅದು ಕೇವಲ ಬಂದುಬಿಡುತ್ತದೆ. ಈ ಜಗತ್ತಿನಲ್ಲಿ ಬದುಕುಳಿಯುವವರು ಯಾವತ್ತೂ ಅತ್ಯಂತ ಬುದ್ಧಿವಂತರೇ ಆಗಿರಬೇಕಿಲ್ಲ. ಬದಲಾಗಿ ತಾವು ಸಂಪೂರ್ಣವಾಗಿ ಸಿದ್ಧರಿಲ್ಲದಿದ್ದರೂ ಮುಂದಡಿಯಿಡುವ ಧೈರ್ಯ ಇರುವವರು ಮಾತ್ರ ಇಲ್ಲಿ ಗೆಲ್ಲುತ್ತಾರೆ. ಏಕೆಂದ್ರೆ ನಾವು ವಾಸಿಸುತ್ತಿರುವ ಈ ಮೇಜ್ ಈಗಾಗಲೇ ಬದಲಾಗುತ್ತಿದೆ. ಇಲ್ಲಿ ಉಳಿಯುವ ಒಂದೇ ಒಂದು ನಿಜವಾದ ಪ್ರಶ್ನೆಯೆಂದರೆ, ಉಳಿದವರೆಲ್ಲರಿಗೂ ತಿಳಿಯುವ ಮುನ್ನವೇ ಆ ಬದಲಾವಣೆಯನ್ನು ನೀವು ಗಮನಿಸುತ್ತೀರಾ? ಆ ಹೊಸ ಚೀಸ್ ಹುಡುಕಲು ನೀವು ಸಿದ್ಧರಿದ್ದೀರಾ? ಈ ವಿವರಣೆ ನಿಮಗೆ ಬದಲಾವಣೆಯನ್ನು ಎದುರಿಸುವ ಹೊಸ ದೃಷ್ಟಿಕೋನವನ್ನು ನೀಡಿದೆ ಎಂದು ಭಾವಿಸುತ್ತೇನೆ. ಯೋಚಿಸಿ ನೋಡಿ.